ದುಡಿವರಿನ ಪಾಲನೆ ಕೇಳುವೆವು. ಒಂದು ಭೂಮಿಯಲ್ಲ ಇಡೀ ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ಇಡೀ ಭೂಗೋಳವನ್ನೇ ಕೇಳುವೆವು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನವನ್ನೇ ಕೇಳುವೆವು. ಈ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಭೂಮಿಯಲ್ಲ ಇಡೀ ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ಇಡೀ ಭೂಗೋಳವನ್ನೇ ಕೇಳುವೆವು. 2024 ಆಗಸ್ಟ್ನಿಂದ ಇಲ್ಲಿವರೆಗೂ ತಹಸೀಲ್ದಾರ್ನವರು ಮಾಡಿರುವ ಎಲ್ಲ ನ್ಯಾಯಾಲಯದ ಆದೇಶಗಳನ್ನು ಪ್ರಾದೇಶಿಕ ಆಯುಕ್ತರಿಗೆ ವಹಿಸಲೇಬೇಕು. ಬೇಕೇ ಬೇಕು. ಹಿಡುವಳಿ ಜಮೀನಿನಲ್ಲಿ ದಲಿತರ ಹಿಡುವಳಿ ಜಮೀನಿನಲ್ಲಿ ಬೇರೆಯವರಿಗೆ 94CC ಕೊಟ್ಟಿರುವ ತಾಲೂಕು ಅಧಿಕಾರಿಗೆ ಧಿಕ್ಕಾರ. ಹಿಡುವಳಿ ಜಮೀನಿನಲ್ಲಿ ಬೇರೆಯವರಿಗೆ 94CC ಕೊಟ್ಟಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಬೇಕೇ ಬೇಕು. ಬೇಕೇ ಬೇಕು. ಧಿಕ್ಕಾರ. ಧಿಕ್ಕಾರ. ದಲಿತರ ಹಿಡುವಳಿ ಜಮೀನನ್ನು ಬೇರೆಯವರಿಗೆ ಕೊಡುತ್ತಿರುವ ತಹಸೀಲ್ದಾರ್ಗೆ ಧಿಕ್ಕಾರ. ಬೇರೆಯವರಿಗೆ 94CC ಕೊಟ್ಟಿರುವ ತಹಸೀಲ್ದಾರ್ಗೆ ಧಿಕ್ಕಾರ. ತಹಸೀಲ್ದಾರ್ ಹಟಾವೋ. ಸಾರ್ವಜನಿಕರ ಸೇವೆಗೆ ಸಿಗದಂತ ರೈತರಿಗೆ ಅನ್ಯಾಯ ಮಾಡುತ್ತಿರುವ ತಹಸೀಲ್ದಾರ್ ಹಟಾವೋ. ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ಬೇಕೇ ಬೇಕು. ಬೇಕೇ ಬೇಕು. ತಹಸೀಲ್ದಾರ್ ಅವರು 2024 ಆಗಸ್ಟ್ನಿಂದ ಮಾಡಿರುವ ಎಲ್ಲ ನ್ಯಾಯಾಂಗದ ಪ್ರಕರಣಗಳನ್ನು ಈ ಕೂಡಲೇ ಪ್ರಾದೇಶಿಕ ಆಯುಕ್ತರಿಂದ ತನಿಖೆ ಮಾಡಲೇಬೇಕು. ದಲಿತ ವಿರೋಧಿ ತಹಸೀಲ್ದಾರ್ ಹಟಾವೋ. ಬೇಕೇ ಬೇಕು. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಸ್ಟೇಷನ್ ಬೇಕಾಗಿ ತಹಸೀಲ್ದಾರ್ ಅವರು ಪಲಾಯನ ಮಾಡಿದ್ದಾರೆ. ಅವ್ರ ಮೇಲೆ ಆರೋಪ ನಾವು ಮಾಡಿರೋ ಆರೋಪಗಳು ಅವ್ರಿಗೂ ಗೊತ್ತಿಲ್ಲ. ಅವ್ರ ಆರೋಪಗಳನ್ನು ನಾವು ದಲಿತರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಓಡೋಗಿರೋದು ನಾವು ಖಂಡಿಸ್ತಾ ಇದ್ದೀವಿ. ಎರಡನೇದು
ನಿಮಗೆ ಮನವಿ ನಾವು ತಮ್ಮ ಮುಖಾಂತರನೇ ಕೊಡ್ತಾ ಇದ್ದೀವಿ. ಅವರಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರು, ಶಾಂತಿನಗರ ಡಿಪೋ, BMTC ಕಟ್ಟಡ, ಬೆಂಗಳೂರು. ಮಾನ್ಯರೇ, ವಿಷಯ ಕೋಲಾರ ತಾಲೂಕು ತಹಸೀಲ್ದಾರ್ ಅವರ ಅವಧಿಯ RRT ಕೇಸಸ್, RRT ತಿದ್ದುಪಡಿ, LND ಖಾತೆ ಸಾಗುವಳಿ ಚೀಟಿ ಸಂಬಂಧಿತ ಎಲ್ಲ ಆದೇಶಗಳನ್ನು ಪ್ರಾದೇಶಿಕ ಆಯುಕ್ತರು ತನಿಖೆ ನಡೆಸಲು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಾರ ತಾಲೂಕು ತಹಸೀಲ್ದಾರ್ ಅವರು ಕೋಲಾರ ತಾಲೂಕು ಕಚೇರಿಯಲ್ಲಿ ಮಾನ್ಯ ನೈನಾ ಮೇಡಮ್ ಅವರು 2024 ಆಗಸ್ಟ್ ತಿಂಗಳಲ್ಲಿ ಕೋಲಾರ ತಾಲೂಕು ಕಾರ್ಯಭಾರ ವಹಿಸಿಕೊಂಡ ದಿನದಿಂದಲೂ ಇಲ್ಲಿಯವರೆಗೂ RRT ಕೇಸ್ಗಳಲ್ಲಿ ನ್ಯಾಯಸಮ್ಮತವಾದ ಆದೇಶಗಳನ್ನು ಮಾಡುವಲ್ಲಿ ಲೋಪವಾಗಿರುವ ಅನುಮಾನಗಳು ದಟ್ಟವಾಗಿರುತ್ತದೆ. ಅದೇ ರೀತಿ RRT ತಿದ್ದುಪಡಿ ಆದೇಶಗಳು ಸಹ ಕೆಲವು ಆಮಿಷಗಳಿಗೆ ಒಳಗಾಗಿ ಕಾನೂನು ವ್ಯತಿರಿಕ್ತ ಆದೇಶಗಳು ಮಾಡಿ ಸಾರ್ವಜನಿಕ ಮತ್ತು ರೈತಾಪಿ ವರ್ಗಕ್ಕೆ ಅನ್ಯಾಯವಾಗಿರುತ್ತದೆ. LND ಖಾತೆ ಮತ್ತು ಸಾಗುವಳಿ ಚೀಟಿ ವಿಭಾಗದಲ್ಲೂ ಕೂಡ ಭಾರಿ ಪ್ರಮಾಣದ ಕಾನೂನು ಉಲ್ಲಂಘನೆಗಳು ನಡೆದಿರುವುದು ಅನುಮಾನಗಳಿರುವುದರಿಂದ ತಾವುಗಳು ಕಂದಾಯ ಇಲಾಖೆಯನ್ನು ಸರಿದಾರಿಗೆ ತರುವ ಪ್ರಯತ್ನವನ್ನು ಕೋಲಾರ ತಾಲೂಕು ಪದಾಧಿಕಾರಿಗಳು ಮಣ್ಣುಪಾಲು ಮಾಡುತ್ತಿದ್ದಾರೆ. ಆದ್ದರಿಂದ ದಕ್ಷ ಅಧಿಕಾರಿಗಳಾದ ಗೌರವಾನ್ವಿತ ಪ್ರಾದೇಶಿಕ ಆಯುಕ್ತರಾದ ತಾವು ಮೇಲೆ ಕೋರಲಾದ ಎಲ್ಲ ಆದೇಶಗಳನ್ನು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲು ಕೋರುತ್ತಿದ್ದೇವೆ. ಆಮೇಲೆ ಎರಡನೇದು ರಾಮಚಂದ್ರ ಗ್ರಾಮ ಸರ್ವೆ ನಂಬರ್ 158 ಹಿಡುವಳ್ಳಿ ಜಮೀನಿನಲ್ಲಿ ನಮಗೆ ಮಂಜೂರಾಗಿರೋ ಜಮೀನಿನಲ್ಲಿ ಬೇರೆಯವರಿಗೆ 94cc ಕೊಡ್ತಾರೆ ಅಂದರೆ ನಮ್ಮನ್ನು ದಮನ ಮಾಡ್ತಕ್ಕಂಥದ್ದು. ಇಡೀ ಭೂಮಿ ಮೇಲೆ SC STಗಳ ಹತ್ರ ಜಮೀನು ಇದ್ಬಿಟ್ರೆ ಒಂದು ಊರೆಲ್ಲ ಹುಡುಕ್ಬಿಟ್ರೆ ಒಬ್ಬರು ಇಬ್ಬರ ಹತ್ರ ಅಷ್ಟೇ ಇರ್ತಕ್ಕಂಥದ್ದು. ನಮ್ಮಲ್ಲಿ ಇರ್ತಕ್ಕಂಥ ಭೂಮಿನ ಈ ರೀತಿಯಾಗಿ ನಮ್ಮದೇ ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರೋ ಕಾನೂನಿಂದ ಉಪಯೋಗಿಸ್ಕೊಂಡು ನಮ್ಮ ಕಣ್ಣನ್ನು ತಿವಿತಾ ಇರ್ತಕ್ಕಂಥ ತಹಸೀಲ್ದಾರ್ ಅವರ ನಡವಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ದಯಮಾಡಿ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. ಈ ಕೂಡಲೇ ಏನಾದರೂ ಪ್ರಾದೇಶಿಕ ಆಯುಕ್ತರನ್ನು ತನಿಖೆ ನಡೆಸ್ತಿಲ್ಲ ಅಂದರೆ 1 ವಾರ ಬಿಟ್ಕೊಂಡು ನಾವು ಪುನಃ ಹೋಗಿ RC ಆಫೀಸ್ಗೆ ಮುತ್ತಿಗೆ ಹಾಕ್ತೇವೆ. ಈ ಸಂದೇಶವನ್ನು ನೀವು ಕೊಡಬೇಕಂತ ಹೇಳಿ ನಮ್ಮ ಮುಖಾಂತರ ಕೊಡ್ತಿದ್ದೀವಿ. ಇಮ್ಮಿಡಿಯೇಟಾಗಿ ಕಳಿಸ್ಬೇಕು. ನೀವು ಈ ತಾಲೂಕು ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛಾಶಕ್ತಿ. ಮೇಡಮ್ ಇನ್ನೂ ಆ ಥರನೇ ಮಾತಾಡ್ಬೇಕು ಮೇಡಮ್, ಆ ಥರನೇ ಮಾತಾಡಬೇಕು, ಹಂಗೆ ಮಾತಾಡಬೇಕು. ರೈತರು ತುಂಬಾ ಸಫರ್ ಆಗ್ತಾರೆ. ಆಫೀಸ್ಗೆ ಸಿಗಲ್ಲ ಅಂದ್ರೆ ಇನ್ಯಾವ ರೀತಿ ಮಾತಾಡಬೇಕು? ನಮಗೆ ಕೊಟ್ಟಿರೋ ಜಾಗದಲ್ಲಿ ಬೇರೆಯವ್ರು ಕೊಡ್ತಾರೆ ಅಂದ್ರೆ ಇನ್ನೇನು ಹೇಳೋದು ನಾವು? ನಿಮ್ಮ ಆದೇಶ ಆಗಿ ಬಂದ್ರೆ ನಿಮ್ಮ ಕೋರ್ಟ್ ಆದೇಶ ಆದ್ರೆ ಇಲ್ಲಿ ವ್ಯಾಲ್ಯೂಯಬಲ್ ಸಿಗ್ತಾ ಇಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಊಟ ಮಾಡ್ಕೊಂಡು ಆಯ್ತು. ಇವಾಗ ಎಲ್ಲರೂ ಆರಾಮ ಪ್ರತಿಭಟನೆ ಯಾಕೆ ಅಂದ್ರೆ ಮೇಡಮ್ ನಮ್ಮ ಜಮೀನಿಗೆ ಅನ್ಯಾಯ ಮಾಡ್ತಾ ಇದ್ರೆ ಮೇಡಮ್ ನಾವು ಹೋರಾಟ ಮಾಡಿದ್ದು ಹೋರಾಟಗಾರರಿಂದ ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತೀರಾ ನಮ್ಮ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಿ ಮಕ್ಕಳೇನಿದು ನೋಡಿ ಮೇಡಮ್, ಇದು ಕೊಟ್ಟು 2024 ಕೊಟ್ಟಿರೋದು ಇಲ್ಲಿವರೆಗೂ ಕೂಡ ಕನಿಷ್ಠ ಪಕ್ಷ ಅರ್ಜಿ ನಿಶ್ಚಿತ ಪಡಿಸೋಕ್ಕಾಗಿಲ್ಲ ಅಂದರೆ ಇವರು ದಲಿತ ಇಲ್ಲ ಮೇಡಮ್. ಎಷ್ಟು ಮೀಟಿಂಗಲ್ಲಿ ಮಾತಾಡಿದ್ದಾರೆ ಅವನು ತಹಸೀಲ್ದಾರ್ ಸ್ಪಂದಿಸ್ತಾನೆ ಇಲ್ಲ ಅಂದರೆ ಇನ್ನೆಷ್ಟು ಮೀಟಿಂಗ್ ಮಾಡಿ ನಾವಿಲ್ಲಿ ವಾಲ್ಮೀಕಿ ಭವನಕ್ಕೆ ಯಾವುದಕ್ಕೆ ಕಡಗಟ್ಟಿನಲ್ಲಿ ಒಂದು ಕನಿಷ್ಠ 10 ಗುಂಟೆ ಜಾಗ ಜಮೀನು ಮಂಜೂರು ಮಾಡೋಕ್ಕಾಗಲ್ಲ ಅಂದರೆ ಪದೇ ವಾಲ್ಮೀಕಿ ಜಯಂತಿಗೆ ಬರ್ತಾ ಇದ್ದೀವಿ. ಎಷ್ಟು ಅರ್ಜಿ ಕೊಡೋಣ ಇವ್ರಿಗೆ? ಮೇಡಮ್ ನಾವು ಮನವಿ 10 ಕೊಟ್ಟಿದ್ದೀವಿ. 10ರಲ್ಲಿ ಒಂದೇ ಒಂದು ರಾಮಚಂದ್ರ ಬಿಡಿ ಮೇಡಮ್. ತಹಸೀಲ್ದಾರ್ ಅವ್ರ ಆಫೀಸ್ಗೆ ಬರಲ್ಲ, ನೀವು ಅದಕ್ಕೆ ಕ್ರಮ ವಹಿಸಿ ಮೇಡಮ್. ಆಫೀಸ್ಗೆ ಬರಲ್ಲ, ಯಾವಾಗೂ ಆ ಮೀಟಿಂಗ್ಗೆ ಯಾವಾಗೂ ಸಭೆಗೆ ಯಾವಾಗೂ ಸ್ಪಾಟ್ ಆಫೀಸ್ ಇರೋದು ಏನಕ್ಕೆ? ತಹಸೀಲ್ದಾರ್ ಅವ್ರಿಗೆ ಏನಕ್ಕೆ ತಹಸೀಲ್ದಾರ್ ಚೇಂಬರ್ ಬರ್ಬೇಕಂತ ಹೇಳಿರೋದು? ಎಷ್ಟು ಕೋರ್ಟ್ಗಳು ದಿನ ಪೆಂಡಿಂಗ್ ಆಗುತ್ತೆ, ಎಷ್ಟು ಕೋರ್ಟ್ಗಳು ಮುಂದೂಡ್ತಾರೆ? ಯಾರೇ ಸಾರ್ವಜನಿಕರು ಮಾತಾಡಿದ್ರೆ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತಾರ? ತಿಮ್ಮಣ್ಣ ಮಂಗಸಂದ್ರ ತಿಮ್ಮಣ್ಣದು ಸ್ಪೆಸಿಫಿಕ್ ಆಗಿ ಅವತ್ತಿಗೆ ಮಾತ್ರ ನೋಟಿಸ್ ಕೊಟ್ಟರೆ ಊರು ಜಾಗ ಬೇಕಾದ್ರೆ ತಿಮ್ಮಣ್ಣಿಗೆ ಮಾತ್ರ ನೋಟಿಸ್ ಕೊಡ್ಬೇಕಾ? 8 ಕಿಲೋಮೀಟರ್ 2 ಕಿಲೋಮೀಟರ್ ಉದ್ದದಲ್ಲಿ ಬೇರೆ ಯಾರಿಗೂ ನೋಟಿಸ್ ಕೊಡಲ್ವಾ? ನಮ್ಮ ಸಮಾಜನ ದಮನ ಮಾಡ್ತಾ ಇದ್ದಾರೆ ಅವರು. ದಯಮಾಡಿ ಅವ್ರಿಗೆ ಹೇಳಿ ಈ ಊರು ಬಿಟ್ಟು ಹೋಗ್ಲಿ. ಜಾಗ 156-75 ಅಲ್ಲಿ ಅವ್ರಿಗೆ ಹಕ್ಕುಪತ್ರ ವಿತರಣೆ ಆಗಿರುತ್ತೆ, ಅವ್ರ ಹೆಸರಲ್ಲಿ ಇರುತ್ತೆ. ಮತ್ತು 2024 ಅಲ್ಲಿ ಹಕ್ಕುಪತ್ರ ಅದೇ ಜಮೀನಲ್ಲಿ 115 ಅಟ್ರಾಸಿಟಿ ಕಂಪ್ಲೇಂಟ್ ನರಸಾಪುರ ಸರ್ವೆ ರಿಪೋರ್ಟ್ ಕೊಡ್ತಾರೆ, ಅದೆಲ್ಲ ಅನಧಿಕೃತ. ಆದರೂ ಇನ್ನೂ ಫೈಲ್ ಇಲ್ಲ.
ಸರ್ವೇರ್ ಅವ್ರು ತಹಸೀಲ್ದಾರ್ ಇಲ್ಲ, ದುಡ್ಡು ಕೊಡ್ಬೇಕು ಅಷ್ಟೇ ಅವ್ರಿಗೆ. ದುಡ್ಡು ಕೊಟ್ಟರೆ ಎಲ್ಲ ಕೆಲಸ ಆಗುತ್ತೆ. ತಹಸೀಲ್ದಾರ್ ಬಂದ್ಮೇಲೆ ಅವ್ರ ಹತ್ರ ಮಾತಾಡಿ ಏನು ನಿಮ್ಮ ಕೆಲಸಗಳಿದೆ ನನ್ನ ಗಮನಕ್ಕೆ ತಗೊಳ್ತಾನೆ, ನಾನು ಅಟೆಂಡ್ ಮಾಡಿಸ್ಕೊಳ್ತೀನಿ ಆಯ್ತಾ. 4 ಮೊನ್ನೆ ನಮ್ಮ ಶ್ರೀನಣ್ಣ ಏನಣ್ಣ ನೀವೆಲ್ಲ ಧರಣಿ ಕೂತಾಗ ಅದೇ ಮಾಡಿದ್ವಲ್ವಾ ನಾವು, ನೀವೇ ತಾನೇ ಅನ್ನೋದು. ಈ ಕಡೆ ಮನವಿನ ಸ್ವೀಕಾರ ಕೋಲಾರ ತಾಲೂಕಿನ ತಹಸೀಲ್ದಾರ್ ಅವರಾಗಿರ್ತಕ್ಕಂಥ ಗೌರವಾನ್ವಿತ ನಯನಾ ಮೇಡಮ್ ಅವರ ಮೇಲೆ 2024 ಆಗಸ್ಟಲ್ಲಿ ಬಂದಿರತಕ್ಕಂಥ ನಯನಾ ಮೇಡಮ್ ಅವರು RRT ಕೇಸಸ್ಸು ಮತ್ತು RRT ತಿದ್ದುಪಡಿ LND ಸಾಗುವಳಿ ಚೀಟಿ ಸೇರಿದಂತೆ ವಿವಿಧ ರೀತಿಯ ನ್ಯಾಯಾಲಯದಲ್ಲಿರ್ತಕ್ಕಂಥ ಆದೇಶಗಳನ್ನು ಮಾಡಿದ್ದಾರೆ. ಈ ಎಲ್ಲ ಆದೇಶಗಳಲ್ಲೂ ಕೂಡ ನ್ಯಾಯಸಮ್ಮತವಾದ ಆದೇಶಗಳನ್ನು ಮಾಡಿರೋದ್ರಿಂದ ನ್ಯಾಯದ ವ್ಯತಿರಿಕ್ತವಾಗಿ ಆದೇಶಗಳನ್ನು ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಗೌರವಾನ್ವಿತ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಆಮ್ಲಾಂಗ ವಿಶ್ವಾಸರವರು ಸಮಗ್ರ ತನಿಖೆ ನಡೆಸಬೇಕಂತಕ್ಕಂಥದ್ದು ನಮ್ಮ ಆಗ್ರಹ. ಜೊತೆಗೆ ರಾಮಚಂದ್ರ ಗ್ರಾಮದ ಹಿಡುವಳಿ ನಂಬರ್ 158 ಏಕೆ ಮುನಿಗಾ ಅಂತಕ್ಕಂಥವ್ರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನಿನಲ್ಲಿ ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರಿಗೆ 94cc ಕೊಟ್ಟು ನಮ್ಮ ಭೂಮಿಯನ್ನು ಕಬಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಎರಡನೇದಾಗಿ ಅರಬ್ಬಿ ಕೊತ್ತೂರು ಮತ್ತು ಮಡೇರಳ್ಳಿಯ ಸರ್ವೆ ನಂಬರ್ಗಳಲ್ಲಿ ಇವತ್ತು ಬೈಪಾಸ್ನಲ್ಲಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಜಮೀನನ್ನು ವಿವಿಧ ರೀತಿಯ ಆದೇಶಗಳನ್ನು ಮಾಡಿ ಅಲ್ಲೂ ಕೂಡ ಲೋಪಗಳನ್ನು ಎಸಗಿದ್ದಾರೆ. ನಾವು 1 ವಾರಗಳ ಕಾಲ ಗೌರವಾನ್ವಿತ AC ಮೇಡಮ್ ಅವರಿಗೆ ಮನವಿ ಕೊಟ್ಟು ಹೇಳಿದ್ದೇವೆ. 1 ವಾರಗಳೊಳಗಡೆ ತನಿಖೆ ನಡೆದಿಲ್ಲ ಅಂದರೆ ನಾವು ಏನೇನು ಆರೋಪ ಮಾಡ್ತಾ ಇದ್ದೀವೋ ಎಲ್ಲವನ್ನು ಕೂಡ ದಾಖಲೆಗಳ ಸಮೇತ ನೂರಾರು ಜನ ಹೋಗಿ RC ಕಚೇರಿಗೆ ಪ್ರತಿಭಟಿಸಿ RC ಅವರಿಗೆ ಮನವಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ ಮಂಗಸಂದ್ರದಲ್ಲಿ ತಿಮ್ಮಣ್ಣ ಅಂತಿದ್ದಾರೆ, ಅದು ಗ್ರಾಮ ನಕ್ಷೆ ಅಂತೇಳಿ ಹೇಳ್ತಾರೆ. ಗ್ರಾಮ ನಕ್ಷೆ ಇದ್ದರೆ 2 ಕಿಲೋಮೀಟರ್ ಉದ್ದಕ್ಕೂ ತಿಮ್ಮಣ್ಣನ ಜಮೀನು ಇರೋದಿಲ್ಲ. ತಿಮ್ಮಣ್ಣ ಜಮೀನು ಇರ್ತಕ್ಕಂಥದ್ದು ಕಡೆಯಲ್ಲಿದ್ದರೆ ಮೊದಲನೇವ್ರಿಗೆ ನೋಟಿಸ್ ಕೊಡ್ತೀರಾ, ತಿಮ್ಮಣ್ಣನಿಗೆ ನೋಟಿಸ್ ಕೊಟ್ಟಿದ್ದಾರೆ ಒತ್ತುವರಿ ಆಗಿದೆ ಅಂತ. ಇದು ನಮ್ಮ ಸಮುದಾಯದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಪಿತೂರಿ, ದಲಿತ ಸಮುದಾಯದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಪಿತೂರಿ. PTCLನ ಪ್ರಕರಣಗಳು ಕೂಡ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ದಾಖಲೆಗಳ ಸಮೇತ ನಾವು RC ಕಚೇರಿಯನ್ನು ತಲುಪ್ತೇವೆ, ಅವ್ರಿಗೆ ಮನವಿ ಪತ್ರ ಕೊಡ್ತೇವೆ. ಹೋರಾಟ ನಿರಂತರವಾಗಿರ್ತೈತೆ. ಕೋಲಾರ ತಹಸೀಲ್ದಾರ್ ನಯನಾ ಮೇಡಮ್ ಅವರನ್ನು ಇಲ್ಲಿಂದ ಹಟಾವು ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಆಮೇಲೆ ತಹಸೀಲ್ದಾರ್ ಇಲ್ಲಿ ಟೈಮ್ ಸರಿ